ಪರಮ ಪಾವನ ಮೂರ್ತಿಗಳಾದ ಸದ್ಗುರುದೇವರ ಶ್ರೀಚರಣಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಗದ್ದೇವಾಡಿಯ ಪರಮ ಪೂಜ್ಯದ್ವಯರ ಕರ್ತೃಗದ್ದುಗೆಯಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಜಗತ್ತಿನ ಶ್ರೇಷ್ಠ ಮತ್ತು ಅಪರೂಪದ ಸಂತರಾಗಿರ್ತಕ್ಕಂಥವರು ಈ ಭಾಗದೊಳಗ ಸತ್ಯ ಶಾಂತಿ ಸದಾವಕಾಲ ನೆಲೆಸಬೇಕನ್ನೋ ಕಾರಣವನ್ನಿಟ್ಟುಕೊಂಡು ಬಹುದೊಡ್ಡ ಕಾರ್ಯವನ್ನು ಮಾಡಿರತಕ್ಕಂಥವರು ಪರಮ ಪೂಜ್ಯನರಾಗಿರುವಂತಹ ಗಣಪತಿರಾವ್ ಮಹಾರಾಜರ ಪವಿತ್ರವಾಗಿರುವ ಶ್ರೀಚರಣಗಳಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರಸ್ತುತ ಮಠದೊಡೆಯರಾಗಿರುವಂತಹ ಪರಮ ಪೂಜ್ಯರ ಶ್ರೀಚರಣಗಳಿಗೂ ಭಕ್ತಿಯಿಂದ ನಮಿಸಿ ಈ ಪಾದಯಾತ್ರೆಯ ರೂವಾರಿಗಳಾಗಿ ತಮ್ಮ ಜೀವಿತದ ಅವಧಿಯೊಳಗ ಸತ್ಸಂಗವೇ ಸರ್ವಶ್ರೇಷ್ಠ ಅಂತ ಭಾವಿಸಿಕೊಂಡು ಶ್ರೀ ಕನ್ನೂರಿನ ಶ್ರೀಮಠದ ಪರಂಪರೆಯಲ್ಲಿ ಬರ್ತಾ ಇರುವಂತಹ ಪಾದಯಾತ್ರೆ ಕೇವಲ ಅರ್ಜುನಾಳದಿಂದ ಅಷ್ಟೇ ಅಲ್ಲ, ಅನೇಕ ಕಡೆಗಳಿಂದ ಬರ್ತಾ ಇದ್ದಾರೆ. ಇಂತಹ ಪವಿತ್ರವಾಗಿರುವಂತಹ ಪಾದಯಾತ್ರೆ ರೂವಾರಿಗಳಾಗಿರ್ತಕ್ಕಂಥವರು ಶ್ರೀನಿವಾಸ ದಾದವರಲ್ಲಿ ಕೂಡ ಭಕ್ತಿಯಿಂದ ಶರಣೆಂದು ಪಾದಯಾತ್ರೆ ಮುಖಾಂತರವಾಗಿ ಆಗಮಿಸಿರುವಂತಹ ಎಲ್ಲ ಶರಣ ಸಜ್ಜನ ಬಂಧುಗಳೇ ಮತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತಹ ಸರ್ವ ಮಹನೀಯರೇ, ಇವತ್ತಿನ ದಿನ ಈ ಸಭೆಯೊಳಗೆ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು ಶುಭ ಸ್ವರೂಪಿಗಳೇ. ಪಾದ ಅನ್ನುವಂಥದ್ದು ಇದು ಪವಿತ್ರವಾಗಿರುವಂಥದ್ದು. ಬಹುಶಃ ಎನ್ನ ರಕ್ಷಿಸು ಬಂದ ಚೆನ್ನ ಶ್ರೀ ಗುರುಪಾದ ಮುನ್ನೊಂದು ಜನ್ಮದಳು ಪಡೆದ ಪಾದ, ಹರಿನೇತ್ರ ಕಮಲವನ್ನು ಧರಿಸಿ ಚರಿಸಿದ ಪಾದ, ಸರಸಿ ಜೋದ್ಭವಗೆ ವರವಿತ್ತ ಪಾದ. ಪಾದವನ್ನು ಕುರಿತು ಬಹಳಷ್ಟು ಜನ ಮಾತನಾಡಿದ್ದಾರೆ. ಪಾದ ಅನ್ನುವಂಥ ಒಂದು ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ, ಪಾ ಅಂದ್ರೆ ಪಾಪ, ದ ಅಂದ್ರೆ ದಹಿಸುವುದು. ಪಾಪ ದಹಿಸುವಂತ ಶಕ್ತಿ ಆ ಪಾದಕದ. ಯಾವ ಪಾದ ಪವಿತ್ರವಾಗ್ತದಂತ ಕೇಳಿದ್ರೆ, ಯಾತ್ರೆಯನ್ನ ಮಾಡೋದ್ರ ಮುಖಾಂತರವಾಗಿ ಪಾದವನ್ನ ಪವಿತ್ರಗೊಳಿಸಿಕೊಂಡಿರ್ತಕ್ಕಂಥ ಅನೇಕ ಮಹನೀಯರನ್ನು ನಾವು ಕಾಣ್ತಾ ಇದ್ದೀವಿ. ಕಬೀರದಾಸರ ದ್ವಯೊಳಗೆ ಹೇಳ್ತಾ ಇದ್ದಾರೆ, ತೀರ್ಥ ಕ್ಷೇತ್ರಕ್ಕೆ ಫಲ 1, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವೋ, ಇದುವೇ ಸಂತರ ಮತವೋ ಕಬೀರ, ಇದುವೇ ಸಂತರ ಮತವೋ. ತೀರ್ಥ ಕ್ಷೇತ್ರಕ್ಕೆ ಫಲ 1. ಈ ಪಾದಯಾತ್ರೆ ಮಾಡೋದ್ರಿಂದ ಒಂದು ಫಲ ಅದಾನೆ ಅಂತ ಕಬೀರದಾಸರು ಬಹಳ ಸುಂದರವಾಗಿರುವಂತ ಮಾತುಗಳನ್ನು ಹೇಳಿದ್ದಾರೆ. ಪಾಪ ದಹಿಸುವಂತ ಕಾರ್ಯ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ, ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡಿರ್ತಕ್ಕಂಥ ಪಾದ, ಈ ಪಾದ ಪವಿತ್ರ ಆಗಿರ್ತದ. ಆ ಕಾರಣಕ್ಕಾಗಿ ಅಂತ ಪಾದ ಯಾರ್ದಾಗಿರ್ತದೆ ಅಂತ ಕೇಳಿದ್ರಿಂದ, ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡಿರ್ತಕ್ಕಂಥವರ ಪಾದ ಪುಣ್ಯವನ್ನ ಸಂಪಾದಿಸಿರುವಂತ ಪಾದ, ಪಾಪರಹಿತವಾಗಿರುವಂತ ಪಾದ, ಅದು ತೀರ್ಥಕ್ಷೇತ್ರ ಯಾತ್ರೆ ಮಾಡಿರ್ತಕ್ಕಂಥವ್ರ ಪಾದ ಆಗ್ತದನ್ನುವಂಥ ವಿಚಾರವನ್ನ ನಾವು ಬಹು ಕಡೆಗಳಲ್ಲಿ ತಿಳಿದುಕೊಂಡು ಬರ್ತಾ ಇದ್ದೀವಿ. ಆ ದೃಷ್ಟಿಕೋನ ಇಟ್ಟುಕೊಂಡು ತೀರ್ಥಕ್ಷೇತ್ರಕ್ಕೆ ಫಲ 1 ಇದ ಬಿಟ್ಟುಕೊಂಡು ಧಾಬಾ ತಿರುಗಾಡಿದ್ದೇವಪ್ಪ ಅಂದ್ರೆ ಬಹುಶಃ ಬರ್ತದೆ. ಪಾದಯಾತ್ರೆ ಮುಖಾಂತರವಾಗಿ ಅಂದ್ರೆ ಬರೋದಿಲ್ಲ, ಅದು ಯಾತ್ರೆನೂ ಕೂಡ ಅನಿಸ್ಕೊಳ್ಳೋದಿಲ್ಲ. ಯಾವ ಕ್ಷೇತ್ರದ ಹೋದಾಗ, ಯಾವ ಪುಣ್ಯ ಪುರುಷರ ದರ್ಶನ ಮಾಡಿದಾಗ, ಮಂದಿರವನ್ನ ದರ್ಶನ ಮಾಡಿದಾಗ, ನಮಗೆಲ್ಲ ಮೊನ್ನೆ ತಾನೇ ನಡೆದಿರುವಂಥದ್ದು ಜನವರಿ 14ರಿಂದ ಸಾಮಾನ್ಯವಾಗಿ ಮಹಾಶಿವರಾತ್ರಿವರೆಗೆ ಕುಂಭಮೇಳ ಅಂತ ಆಗಿ ಹೋಯ್ತು. ನಿಮಗೆಲ್ಲ ಗೊತ್ತದ. 144 ವರ್ಷಗಳಿಗೆ ಬರ್ತಾ ಇರುವಂತ ಮಹಾಕುಂಭ ಮೇಳದೊಳಗ ಯಾರಿಗೂ ಯಾರೂ ಪತ್ರ ಬರೆದಿಲ್ಲ, ಯಾರಿಗೂ ಬಾ ಅಂತ ಕರೆದಿಲ್ಲ. ನಾವು ಇದೊಂದು ಇವತ್ತ ದೇವಾಡಿಯೊಳಗ ಡಂಗರ ಸಾರಿ ಇನ್ನೊಂದಿಷ್ಟು ಜಾಸ್ತಿ ಅದನ್ನ ಪ್ರಯತ್ನ ಪೂರ್ವಕವಾಗಿ ಮಾಡುವಂತ ಕಾರ್ಯ ಇದಲ್ಲ ಅಂತ ತಿಳ್ಕೊಂಡು, ಬಳಸದಿರ ಅದ್ವೈತವನ್ನು ಬಾಹ್ಯದಳು ಎನ್ನುವ ಹಾಗೆ ಯಾವತ್ತಲೂ ಕೂಡ ಕರೆದು ಭಕ್ತಿ ಮಾಡಿಸುವುದು ಅಷ್ಟು ಸೂಕ್ತ ಅಲ್ಲ ಅನ್ನುವಂಥ ಒಂದು ವಿಚಾರ ಒಟ್ಟು ಇಟ್ಟುಕೊಂಡು, ಎಷ್ಟು ಜನ ಭಕ್ತಿಯಿಂದ ಬರ್ತಾರ ಅವರು ಇದರೊಳಗೆ ಪಾಲ್ಗೊಳ್ಳಿ ಅನ್ನುವಂಥ ಅಭಿಪ್ರಾಯವನ್ನು ಇಟ್ಟುಕೊಂಡು ಕುಂಭಮೇಳದ ಕುರಿತು ಒಂದು ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ. ಎಷ್ಟು ಜನ ಹೋಗಿದ್ದಾರೆ ಅಂತ ಕೇಳಿದ್ರೆ, 68 ಕೋಟಿ ಜನಗಳು ಅಲ್ಲಿ ಮಹಾಕುಂಭ ಮೇಳದೊಳಗೆ ಸ್ನಾನ ಮಾಡಿ ಬಂದಿರುವಂಥದ್ದು ನಾವೆಲ್ಲ ಕೇಳ್ತಾ ಇದ್ದೀವಿ. ಯಾರಿಗಾರೆ ಪತ್ರ ಹಾಕಿದ್ರೇನು ಇಂಡಿಯಾದೊಳಗ, ಭಾರತದೊಳಗೆ ಯಾರಿಗಾರೆ ನೀವು ಬರ್ರಿ ಅಂತ ಹೇಳಿದ್ರು. ಶ್ರದ್ಧಾ ಭಕ್ತಿಯ ತವರ ಮನೆಯ ಇರ್ತಕ್ಕಂಥ
ಈ ಒಂದು ಪರಂಪರೆ ಭಾರತ ದೇಶದೊಳಗೆ ಸಿಗೋದು, ಇನ್ನೊಂದು ಕಡೆ ಸಿಗುವಂತದ್ದಲ್ಲ. 68 ಕೋಟಿ ಜನಗಳು ಧಾವಿಸಿ ಹೋಗಿ ಸ್ನಾನ ಮಾಡಿ ಬರ್ತಾರಂತ ಕೇಳಿದ್ರೆ ಅದು ಭಾರತದೊಳಗೆ ಇರುವಂತಹ ಪ್ರತಿಯೊಬ್ಬರ ರಕ್ತದಲ್ಲಿಯೂ ಕೂಡ ಆ ಭಕ್ತಿ ಬಹುಕಾಲದಿಂದ ಅದ ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲ ಹೋಗ್ತಾ ಇರುವಂತವರು. ತೀರ್ಥಕ್ಷೇತ್ರಕ್ಕೆ ಫಲ ಒಂದು, ಅದಕ್ಕಾಗಿ ಒಂದು ಫಲವನ್ನ ಪಡೆದುಕೊಳ್ಳೋದಕ್ಕೆ ಈ ದೇಶದ 68 ಕೋಟಿ ಜನಗಳು ಪ್ರಯಾಗರಾಜಕ್ಕೆ ಹೋಗಿ ಬಂದಿರುವಂತವ್ರು. ಅದರಲ್ಲಿ ಬಹುಶಃ ಪರಮ ಪೂಜ್ಯರು ಕೂಡ ಒಬ್ರು ಹೋಗಿರುವಂತವರೇ. ಈ ದೇಶದೊಳಗಿರುವಂತ ಸಾಧು ಸತ್ಪುರುಷರ ತ್ಯಾಗ, ಸಾಧು ಸತ್ಪುರುಷರ ಶಕ್ತಿಯನ್ನ ಜಗತ್ತಿನ ಯಾವ ವ್ಯಕ್ತಿಗೂ ಕೂಡ ವರ್ಣಿಸಲಿಕ್ಕೆ ಅಸಾಧ್ಯ. ಅದು ಕಾರಣ ಏನು ಅಂತ ಕೇಳಿದ್ರೆ ಈ ದೇಶವನ್ನ ರಕ್ಷಣೆ ಮಾಡೋದಕ್ಕೆ ಕೇವಲ ಸೈನಿಕರಷ್ಟೇ ಬೇಕಾಗಿಲ್ಲ. ನಮಗೆ ಎಲ್ಲಾ ಸೈನಿಕರು ಹೋದ್ರು ಕೂಡ ಆದ್ರೆ ಸಾಧು ಸತ್ಪುರುಷರು ಈ ದೇಶವನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎರಡು ಮಾತಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಅವರಲ್ಲಿರುವಂತ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ತಾನಾಗಿಯೇ ಕಾರ್ಯವನ್ನ ಮಾಡ್ತಿರ್ತಾವ. ತೀರ್ಥಕ್ಷೇತ್ರಕ್ಕೆ ಫಲ ಒಂದು. ಆ ಕಾರಣಕ್ಕಾಗಿ ಭಾರತ ಎಂದಾಕ್ಷಣ ಇದೊಂದು ತೀರ್ಥಕ್ಷೇತ್ರ ಸ್ವರೂಪವೇ. ಸಾಮಾನ್ಯವಾಗಿ ಹೇಳೋದಂದ್ರ ಜಗತ್ತೆಲ್ಲವೂ ಕೂಡ ಸುತ್ತಾಡಿ ಬರ್ತಾ ಇರುವಂತ ಒಬ್ಬ ಅಮೆರಿಕದ ವ್ಯಕ್ತಿ ಎಲ್ಲಾ ದೇಶಗಳಿಗೆ ಹೋಗಿ ವಾಪಸ್ ಭಾರತಕ್ಕೆ ಬರ್ತಾ ಇದ್ದಾನೆ. ವಿಮಾನದಿಂದ ಕೆಳಗಿಳಿಯುವಾಗ ತನ್ನ ಬೂಟ್ಗಳನ್ನ ವಿಮಾನದೊಳಗೆ ಬಿಟ್ಟು ಬರ್ತಾ ಇದ್ದಾನೆ. ಬೂಟ್ಗಳನ್ನು ಬಿಟ್ಟು ಬರ್ತಾ ಇರುವಾಗ ಯಾರೋ ಕೇಳಿದ್ರು, ನಿಮ್ ಬೂಟ್ಗಳನ್ನು ವಿಮಾನದಾಗ ಯಾಕೆ ಬಿಟ್ರಿ ಅಂತ ತಕ್ಷಣ ಅವ ಹೇಳ್ತಾನೆ, ಇದು ದೇವರ ನಾಡು. ಯಾವುದು ಇದು? ದೇವರ ಕ್ಷೇತ್ರ. ದೇವರ ಕ್ಷೇತ್ರ ಅಂದ್ರೆ ಭಾರತ. ಅದು ಭಾರತ ಅನ್ನುವಂಥದ್ದು ಏನು ಅಂತ ಕೇಳಿದ್ರೆ, ಭಾ ಅಂದ್ರೆ ಪ್ರಕಾಶ. ಪ್ರಕಾಶದ ರಥವನ್ನು ತೆಗೆದುಕೊಂಡು, ಜ್ಞಾನದ ಜ್ಯೋತಿಯನ್ನು ತೆಗೆದುಕೊಂಡು ಜಗತ್ತಿಗೆ ಬೆಳಗುವಂತ ಒಂದೇ ರಾಷ್ಟ್ರ ಅದು ಯಾವುದಾದ್ರೂ ಇದ್ರೆ ಅದು ಭಾರತ. ಆ ಕಾರಣಕ್ಕಾಗಿ ಆ ಜ್ಞಾನದ ರಥವನ್ನು ತೆಗೆದುಕೊಂಡು ಹೋಗ್ತಾ ಇರುವಂತ ಜಗತ್ತಿಗೆ ನಾನು ನನ್ನ ಚಪ್ಪಲಿಗಳನ್ನ ಹಾಕೊಂಡು ಇಳಿಯಕ್ ಆಗೋಂಗಿಲ್ಲ ಅಂತ ಹೇಳ್ದ. ಒಂದ್ ಮಾತು ಹೇಳ್ತಾ ಇದ್ದಾನ ಆತ. ಏನು ಅಂತ ಕೇಳಿದ್ರೆ, ಒಂದು ಮನೆ ಅಂತ ಕಟ್ತಾ ಇದೀವಿ, ಮನೆಯೊಳಗೆ ಬೆಡ್ರೂಮ್ ಕಟ್ತಾ ಇದೀವಿ, ಬಾತ್ರೂಮ್ ಕಟ್ತಾ ಇದೀವಿ, ಸ್ಟೋರ್ ರೂಮ್ ಕಟ್ತಾ ಇದೀವಿ, ಕಿಚನ್ ಕಟ್ತಾ ಇದೀವಿ, ಆನಂತರ ಒಂದು ಹಾಲ್ ಮಾಡ್ತಾ ಇದೀವಿ. 16 ಕೋಣೆಗಳನ್ನ ಸಾಮಾನ್ಯವಾಗಿ ಒಂದು ಮನೆಯೊಳಗೆ ಕಟ್ತಾ ಇರುವಂತವ್ರು. ಆದ್ರೆ ಸಾಮಾನ್ಯವಾಗಿ ನಾವು ಹೇಳೋದಂದ್ರ ಹಾಲಿನೊಳಗೆ ಚಪ್ಪಲ್ ಹಾಕೊಂಡು ಹೋದವ್ರನ್ನ ಕಂಡೀವಿ. ಅಡಿಗೆ ಮನೆಯೊಳಗೆ ಇತ್ತಿತ್ತಲಾಗಿ ಹೆಣ್ಮಕ್ಳು ಹವಾಯಿ ಸಿಲ್ಪರ್ ಏನೋ ಹಾಕೊಂಡು ಅಡಿಗೆ ಮಾಡೋದನ್ನು ಕೂಡ ಕಾಣ್ತಾ ಇದೀವಿ. ಇನ್ನ ಸ್ಟೋರ್ ರೂಮ್ಗೆ ಹೋಗ್ಬೇಕಾಗಿತ್ತಂದ್ರೂ ಕೂಡ ಚಪ್ಪಲಿಗಳನ್ನ ಹಾಕೊಂಡು ಹೋಗಿದಾರ. ಬೆಡ್ರೂಮ್ಗೆ ಹೋಗ್ಬೇಕಾಗಿತ್ತಂದ್ರೂ ಕೂಡ ಅಲ್ಲೇ ಒಂದಿಟ್ಟು ಚಪ್ಪಲಿ ಇಟ್ಟವ್ರು ಕಂಡಿವಿ. ಆದ್ರ ಒಂದು ಸ್ಥಾನದೊಳಗೆ ಮನೆಯೊಳಗೆ ಚಪ್ಪಲಿಯನ್ನು ಹಾಕೊಂಡು ಹೋಗಂಗಿಲ್ಲ. ಎಲ್ಲಿ ಅಂತ ಕೇಳಿದ್ರೆ ದೇವರ ಮನೆಗೆ ಮಾತ್ರ ನಾವು ಯಾರು ಕೂಡ ಚಪ್ಪಲಿಗಳನ್ನ ಹಾಕೊಂಡು ಹೋಗೋದಿಲ್ಲ. ಆ ರೀತಿಯೊಳಗ ಜಗತ್ತ ಅನ್ನುವಂತ ಒಂದು ಮನೆಯೊಳಗ ಬೆಡ್ರೂಮಿನಂತ ಒಂದು ದೇಶದ, ಬಾತ್ರೂಮಿನಂತ ಒಂದು ದೇಶದ, ಸಂಡಸ್ ರೂಮ್ನಂತ ಒಂದು ದೇಶದ, ಆನಂತರ ಹಾಲಿನಂತ ಒಂದು ದೇಶದ, ಆನಂತರದೊಳಗೆ ಯಾವ್ಯಾವ ಏನೇನೋ ರೂಮ್ಗಳಿರುವಂತ ಅನೇಕ ರಾಷ್ಟ್ರಗಳದಾವ. ಜಗತ್ತಿನ ದೇವರ ಮನಿ ಅಂತ ಒಂದು ರಾಷ್ಟ್ರ ಇದ್ರೆ ಅದು ಭಾರತವನ್ನೇ. ಆ ಭಾರತದ ದೇವರ ಮನೆಗೆ ಚಪ್ಪಲಿಯನ್ನ ಹಾಕೊಂಡು ಹೋಗೋದು ಸೂಕ್ತ ಅಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಅಮೆರಿಕದವ ತನ್ನ ಚಪ್ಪಲಿಗಳನ್ನ ಅಮೆರಿಕದೊಳಗಿಟ್ಟಿರುವಂತಹ ಒಂದು ಸನ್ನಿವೇಶವನ್ನ, ಸಂಭ್ರಮವನ್ನ ನಾವೆಲ್ಲ ಕೇಳ್ತಾ ಇದೀವಿ. ಒಂದು ವೇಳೆ ತೀರ್ಥಕ್ಷೇತ್ರಕ್ಕೆ ಫಲ ಒಂದು. ಇದೊಂದು ಭಾರತ ಎಂದಾಕ್ಷಣ ತೀರ್ಥಕ್ಷೇತ್ರ. ಇಂಥ ಕ್ಷೇತ್ರದೊಳಗ ಅಲ್ಲಲ್ಲಿ ಇಡೀ ಭಾರತದೊಳಗೆ ತುಂಬೆಲ್ಲ ಸಾಧು ಸತ್ಪುರುಷರು ಉದಯಿಸಿ ಅಲ್ಲಲ್ಲಿ ಪಾದಯಾತ್ರೆಗಳು ಪ್ರಾರಂಭನೇ ಆಗ್ತಾ ಇರ್ತಾವ. ಪಾದಯಾತ್ರೆ ನಡೀತಾನೆ ಅದ. ಇನ್ನ ಎರಡನೇದೇನು ಅಂತ ಕೇಳಿದ್ರೆ, ಸಾಧು ಸಂಘಕ್ಕೆ 4, ಸತ್ಪುರುಷರ ಸಂಘ ಮಾಡೋದ್ರಿಂದ 4 ಫಲಗಳು ಸಿಗ್ತಾ ಇದಾವ ಅಂತ ಕಬೀರದಾಸರು ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಸತ್ಸಂಗವನ್ನ ಮಾಡಿ ಇಂಥ ಸಾಧು ಮಹಾತ್ಮರ ಒಂದು ಸನ್ನಿಧಿಯೊಳಗೆ ನೀವೆಲ್ಲ ಪಾದಯಾತ್ರೆ ಮಾಡ್ತಾ ಇರುವಾಗ ಈ ಪಾದಯಾತ್ರೆ ಫಲಗಳು ಸಾಮಾನ್ಯವಾಗಿ 4 ರೀತಿಯೊಳಗೆ ನಿಮಗೆ ಸಿಗ್ತಾ ಇದಾವೆ. ಇನ್ನು ವಿಶೇಷವಾಗಿ ಮುಂದಿನ ವಿಚಾರವನ್ನು ಹೇಳ ಬಯಸ್ತಾ ಇದ್ದೀನಿ. ಸದ್ಗುರು ಸಂಘಕ್ಕೆ ಅನೇಕ ಫಲವು. ಗುರು ಸಂಘವನ್ನ ನೀವೆಲ್ಲ ಬಯಸಿರುವಂತವ್ರು. ಪರಮ ಪೂಜ್ಯರು ಇವತ್ತ ಪದ್ದೇವಾಡಿ ಮಠದ ಪೂಜ್ಯರು ಇವತ್ತು ನಾ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಅವರು ನಿನ್ನೆ ದಿನ ಅವರು ಪರೀಕ್ಷೆ ಇತ್ತು. ಎಲ್ಲಿ? ಹುಬ್ಬಳ್ಳಿಯೊಳಗ ಕಾಶಿ ಯೂನಿವರ್ಸಿಟಿಗೆ ಹೋಗೋ ಕಾರಣಕ್ಕಾಗಿ ಪೂರ್ವಭಾವಿ ಪರೀಕ್ಷೆ ಅದು ನಿನ್ನೆ ಇತ್ತು. ಮೊನ್ನೆ ದಿನ ತಿರುಪತಿಯಿಂದ ಬಂದಿರುವಂತ ಪ್ರಸಂಗದೊಳಗ ಮೊನ್ನೆ ರಾತ್ರಿ ಹಾಗೆ ಅವರು ಹುಬ್ಬಳ್ಳಿಗೆ ಹೋಗಿ ನಿನ್ನೆ ಅವರು ಬಂದಿದ್ದ ಪರೀಕ್ಷೆಯನ್ನು ಬರೋದು. ಇದು ಸಿಗಬೇಕಾಗಿತ್ತಂದ್ರೆ, ಸದ್ಗುರುವಿನ ಸಂಘ ಸಿಗಬೇಕಾಗಿತ್ತಂದ್ರೆ ಯಾವುದೋ ಜನ್ಮದ ಪುಣ್ಯದ ಫಲ ಇರ್ಬೇಕನ್ನೋ ಕಾರಣಕ್ಕಾಗಿ ಇವತ್ತು ಅವ್ರು ಸಿಕ್ಕಾರ. ಇವತ್ತು ಆ ಕಡೆ ಹುಬ್ಬಳ್ಳಿಯಿಂದ ಆ ಕಡೆ ಹೋಗಿದ್ರು ಅಂದ್ರೂ ಕೂಡ ಗುರುವಿನ ಸಂಘವನ್ನ ಬಯಸುವಂತ ಕಾರಣ ನಮ್ಗೆ ಬಿಡ್ತಿರ್ಲಿಲ್ಲ. ಆದ್ರೆ ಎಲ್ಲೋ ಪುಣ್ಯದ ಕರ್ಮ ಹೆಚ್ಚಾಯ್ತು ಅಂದ್ರೆ, ಪುಣ್ಯದ ಫಲ ಹೆಚ್ಚಾಯ್ತು ಅಂದ್ರ ಸದ್ಗುರುವಿನ ಸಂಘ ಸಿಗುತ್ತದ. ನಾವೊಂದು ಮಾತು ಹೇಳಕ್ ಬಯಸ್ತೀನಿ. ಸಂತ ಏಕನಾಥ ಮಹಾರಾಜರು ಸರ್ವ ಸಂತ ಶ್ರೇಷ್ಠರಾಗಿರುವಂತವ್ರು.
ಅನೇಕ ಕಡೆಗಳಲ್ಲಿ ಬಹುಶಃ ಅವ್ರ ಚಿರಂಜೀವಿ ಆಗಿರ್ತಕ್ಕಂಥ ಹರಿಭಾವು ಪಂಡಿತ, ಅವ್ರ ಹೆಸರು ಹರಿಭಾವು ಪಂಡಿತ, ಏಕನಾಥ ಮಹಾರಾಜರ ಚಿರಂಜೀವಿ, ಅವ್ರು ಹೇಳ್ತಾ ಇದ್ದಾರೆ, ಯಪ್ಪ ಇಂಥ ಇಳಿ ವಯಸ್ಸಿನೊಳಗೆ ಭಜನಾ ಮಾಡ್ಕೋತ ಮನ್ಯಾಗ ಕೂತ್ರ ಇದೇನ್ ನಮಗೇನು ಸರಿ ಕಾಣಿಸಲ್ಲ, ಭಜನೆ ಮಾಡ್ಬೇಕಂದ್ರ ಎಲ್ಲರೂ ಹೋಗ್ಬೇಕಪ್ಪ, ಮನ್ಯಾಗ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಇದ್ದ ಮಗನೇ ಅಪ್ಪಗೆ ಹೇಳ್ದ. ಅವ್ರಿಗದ ಅವಶ್ಯಕತೆ ಇತ್ತು, ಏನು ಮಗ ಆಡುವಂತ ಮಾತುಗಳನ್ನ ಕೇಳಿ ನಾನು ಇವತ್ತು ಹೊರಗೆ ಹೋಗ್ಬೇಕು ಅನ್ನುವಂತ ಅಪೇಕ್ಷೆ ಇಟ್ಟುಕೊಂಡಿರ್ತಕ್ಕಂಥ ಮನೆಯೊಳಗೆ ಯಾವಾಗ ಬೇಸರ ಆಗ್ತಾರೆ ಅವಾಗ ಮನಿ ನಮ್ಮದಲ್ಲ ತಿಳ್ಕೊಂಡು ಸಾಮಾನ್ಯವಾಗಿ ಯಾರಿಗೆ ಕೇಳಲಾರ್ದೆ ಹೋಗ್ಬೇಕಂತಿದ್ದು ಇದು ಶಾಸ್ತ್ರ ಹೇಳ್ತದೆ. ಸಾಮಾನ್ಯವಾಗಿ ಇಂಥ ಒಂದು ವಿಚಾರವನ್ನ ಬಂದಿರುವಂತ ಪ್ರಸಂಗದೊಳಗೆ ಏಕನಾಥ ಮಹಾರಾಜರ ಮನೆಯನ್ನು ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ, ಪಾದಯಾತ್ರೆ ಮುಖಾಂತರವಾಗಿ ಸತ್ಸಂಗವನ್ನ ಮಾಡ್ತಾ 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 ಅವ್ರು ಮಾತಾಡ್ಲಿಕ್ಕತ್ತರು ಅಂದ್ರೆ ಸೂಜಿ ಬಿದ್ದರೆ ಸಪ್ಪಳಾಗಬೇಕು. ಸಂತ ಏಕನಾಥ ಮಹಾರಾಜರು ಪ್ರವಚನ ಮಾಡ್ತಾ ಇರೋದನ್ನ ಕೇಳಿದಾಗ ಅನೇಕ ಜನರು ಮೂಕ ವಿಸ್ಮುಖರಾಗಿ ಕುಳಿತುಕೊಂಡು ಕೇಳ್ತಾ ಇದ್ರು. ಇವಾಗ ಹೆಂಗ 144 ವರ್ಷಕ್ಕೆ ಕುಂಭಮೇಳ ಆಯ್ತೋ, ಇದಕ್ಕಿಂತ ಮುಂಚೆ ಒಂದು ಬಾರಿ ಕುಂಭಮೇಳ ಆಗಿರೋ ಪ್ರಸಂಗದೊಳಗೆ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಬೇಕು, ಸಂಗಮದೊಳಗೆ ಮಿಂದು ಪಾವನರಾಗಬೇಕಂತ ತಿಳ್ಕೊಂಡು ಅಲ್ಲಿಯಿಂದ ಏಕನಾಥ ಮಹಾರಾಜರ ಗ್ರಾಮದಿಂದ ಅಲ್ಲಿ ಗಂಗಾ ನದಿ ಸಂಗಮದವರೆಗೆ ಪಾದಯಾತ್ರೆ ಮುಖಾಂತರವಾಗಿ ತೆರಳುತ್ತಾ ಅಲ್ಲಲ್ಲಿ ಪ್ರವಚನವನ್ನು ಮಾಡ್ತಾ ಮಾಡ್ತಾ ಹೋಗ್ತಾ ಇರುವಾಗ ಕುಂಭಮೇಳ ಮುಗೀತು. ಕುಂಭಮೇಳ ಮುಗಿದಿರುವಾಗ ಇನ್ನೂ ನಡೆದಿತ್ತು ಕುಂಭಮೇಳ. ಆ ಪ್ರಸಂಗದೊಳಗೆ ಎಷ್ಟೋ ಜನ ಪಾಪ ಪರಿಹಾರಕ್ಕಾಗಿ ಆ ಸಂಗಮದೊಳಗೆ ಮಿಂದು ಬರ್ತಾ ಇದ್ರು. ಗಂಗಾ ಸರಸ್ವತಿ ಯಮುನೆಯರು ಮೂವರು ಸೇರ್ಕೊಂಡು ನಮ್ಮ ಮ್ಯಾಲ ಜನ ಏನ ಬಂದೇ ಬರ್ಲಾಕತ್ಯಾರ, ತಮ್ಮ ಪಾಪ ತೊಳ್ಕೊಂಡು ನಮ್ಮ ಉಡಿಯೊಳಗೆ ಹಾಕಾಕತ್ಯಾರ, ನಮ್ಮ ಗತಿ ಹೆಂಗ ತಿಳ್ಕೊಂಡು ಅವರು ಭಗವಂತನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳದಂತ, ಗಂಗಾ ಸರಸ್ವತಿ ಯಮುನೆಯರು ಪ್ರಾರ್ಥನೆ ಮಾಡ್ಲಾಕತ್ಯಾರ ಪಾಪ ಹೆಚ್ಚಾಗಿ, ದಯವಿಟ್ಟು ಅವ್ರ ಹತ್ರ ಹೋಗಂತ ನಾರದ ಮುನಿಗಳಿಗೆ ಆಜ್ಞೆ ಮಾಡಿದಾಗ ನಾರದ ಮುನಿಗಳು ಗಂಗಾ ಸರಸ್ವತಿ ಯಮುನೆಯರ ಹತ್ರ ಬಂದ್ರು. ಕಾರಣ ಏನು? ಪ್ರಾರ್ಥನೆ ಮಾಡುವ ಕಾರಣ ಏನೆನ್ನುವಾಗ ಜನ ಬಂದವರು ಸ್ನಾನ ಮಾಡಿ ನಮ್ಮ ಉಡಿಯೊಳಗೆ ಪಾಪ ಚೆಲ್ಲಿ ಹೋಗ್ಯಾರ, ಈ ಪಾಪವನ್ನ ನಾವು ಎಲ್ಲಿ ಚೆಲ್ಲಬೇಕಂತ ಗೊತ್ತಾಗ್ತಾ ಇಲ್ಲ, ಆ ಪಾಪವನ್ನ ನಾವು ತುಂಬಿಕೊಂಡು ಬಹಳಷ್ಟು ನಮ್ಗೆ ನೋವಾಗ್ತಾ ಇದೆ, ಆ ನೋವಿನ ಫಲ ನಿವಾರಣೆ ಅರ್ಥವಾಗಿ ಏನಾದರೂ ಉಪಾಯವನ್ನು ಹೇಳೆನ್ನುವಾಗ ಅವಾಗ ನಾರದ ಮುನಿಗಳು ಹೇಳಿದ್ರಂತ, ಇಲ್ಲಿಂದ 10 ಕಿಲೋಮೀಟರ್ ಆಚೆನೆ ಇಲ್ಲೊಂದು ಪ್ರವಚನ ನಡೆದದ, ಅದು ಸಂತ ಏಕನಾಥ ಮಹಾರಾಜರ ಪ್ರವಚನದ. ಅವರು ಪ್ರವಚನ ಮುಗಿಸ್ಕೊಂಡು ಕೊನೆಯದಾಗಿ ಅವರು ಮಹಾಕುಂಭ ಮೇಳಕ್ಕೆ ಬರುವಂತವ್ರು ಅದಾರ, ಅಲ್ಲಿವರೆಗೆ ದಾರಿ ಕಾಯ್ಬೇಡ್ರಿ, ನಿಮಗೆ ಬಹಳ ತ್ರಾಸಾಗಿತ್ತಂದ್ರ ಏಕನಾಥ ಮಹಾರಾಜರ ಪ್ರವಚನಕ್ಕೆ ಹೋರಿ ನಿಮ್ಮ ಪಾಪ ಎಲ್ಲ ಪರಿಹಾರ ಆಗ್ತದ ಅಂತ ಹೇಳಿದಾಗ ಅವಾಗ 3 ನವತರುಣಿಯರಾಗಿ ಸುಂದರವಾಗಿರುವಂತ ರೂಪ ಹೊತ್ತುಕೊಂಡು ಸಾಯಂಕಾಲ 5 ಗಂಟೆಗೆ ಪ್ರವಚನ, ಅವರು 3 ಗಂಟೆಗೆ ಬಂದ್ರು. ಯಾರು? ಗಂಗಾ ಸರಸ್ವತಿ ಯಮುನೆಯರು 3 ಗಂಟೆಗೆ ಪ್ರವಚನ ನಡೆದಿರುವಂತ ಸ್ಥಳಕ್ಕೆ ಬಂದು ಅಲ್ಲಿ ಕಸ ಹುಡುಗುವುದು, ಚಾಪೆ ಹಾಕುವುದು, ಅಲ್ಲಿ ರಂಗೋಲಿ ಹಾಕುವುದು, ಅಲ್ಲಿರುವಂತ ಪರಿಸರವನ್ನು ಸ್ವಚ್ಛಗೊಳಿಸೋದು ಯಾರು ಮಾಡಾಕತ್ತಾರ? ಗಂಗಾ ಸರಸ್ವತಿ ಯಮುನೆಯರು ಕೂಡ್ಕೊಂಡು 3 ಜನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇತ್ತು ಊರೊಳಗೆ ಏನಾಗ್ಯದ ಅಂತ ಕೇಳಿದ್ರೆ ಬಾಳದಿಂದ ಅಪ್ಪ ಹೋದ ಮಂದೆಲ್ಲ ಹೇಳಸಕತ್ತಿದ್ರು ಹರಿಭಾವು ಪಂಡಿತಗೆ. ಏನು ಅಂತ ಪವಿತ್ರಾತ್ಮರಾಗಿರುವಂತ ತಂದೆಯನ್ನ ಮನೆಗಟ್ಟಿ ಮನೆಯೊಳಗಿರುವಂತ ಪುರುಷಾರ್ಥ ಏನದಂತ ಹಿಂಗ ಅನ್ನುವಾಗ ತಂದೆಯನ್ನು ಹುಡುಕೊಂಡು ಬರ್ಬೇಕಂತ ಅವನು ಕೂಡ ಎಲ್ಲಾ ಕಡೆ ಸುತ್ತಾಡಿ ಏಕನಾಥ ಮಹಾರಾಜರು ಪ್ರವಚನ ಮಾಡುವಂತ ಸ್ಥಳಕ್ಕೆ ಅವನು ಅವತ್ತ ಬಂದಿದ್ದ. ಅವತ್ತ ಗಂಗಾ ಸರಸ್ವತಿ ಯಮುನೆಯರು 3 ಸೇರ್ಕೊಂಡು ಅವರು ಹಿಂಗೊಂದಿಟ್ಟು ಸುಂದರವಾಗಿರುವಂತ ಹೆಣ್ಮಗಳು ಕಸಗುಡಿಸೋದನ್ನು ಕಂಡು ಮೈ ತುಂಬಾ ಬಂಗಾರದ ಆಭರಣ ಇವೆಲ್ಲ ಇರ್ತಾ ಇರುವಾಗ ಅವಾಗ ಹರಿಭಾವು ಪಂಡಿತ ಅಂದ, ನೋಡಲ್ಲಿ ಎಂತೆಂತ ದೊಡ್ಡ ಶ್ರೀಮಂತರು ಅಪ್ಪನ ಪ್ರವಚನಕ್ಕಿಂತ ಮುಂಚಿತವಾಗಿನೇ ಕಸ ಹುಡುಗಿ ರಂಗೋಲಿ ಹಾಕಿ ಸ್ವಚ್ಛಗೊಳಿಸ್ತಾ ಇದಾರಲ್ಲ, ಇವ್ರು ಎಂತವರು ಅಂತ ತಿಳ್ಕೊಂಡು ನೋಡ್ತಾ ಇದ್ದ. ಆನಂತರದೊಳಗೆ ಅವ್ರು ನೋಡಿದಾಗ ಅವರ ರೂಪ ಕಂಡಾಗ ಒಂದು ತರ ಆನಂದ ಆಯ್ತು. ಆ ಪ್ರಸಂಗದೊಳಗೆ ಪ್ರವಚನ ಮುಗೀತು. ಪ್ರವಚನ ಮುಗಿದ ತಕ್ಷಣ ತಂದೆಗೆ ಭೇಟಿಯಾದ ತಕ್ಷಣ ಏಕನಾಥ ಮಹಾರಾಜರು ಹೇಳಿದ್ರು, ಇನ್ನ ಪ್ರಯಾಗಕ್ಕೆ ಹೋಗಿಲ್ಲ ನಾನು, ನೀ ಬಾ ಅಂತ ಕರೀತಾ ಇದ್ದಿ, ಮುಂದೆ ನೋಡೋಣ ಅನ್ನುವಂತ ಮಾತನ್ನ ಹೇಳಿದಾಗ ಪ್ರವಚನ ಮುಗಿದ ಬಳಿಕ ಅವರು 3 ಚಾಪಿ ಮತ್ತೆ ಎತ್ತಿ ಮಡಿಚಿ ಕಸ ಹುಡುಗಿ ಆನಂತರದೊಳಗೆ ಪ್ರಸಾದ ಮಾಡಿ ಹೋಗುವಂತವರಿದ್ರು. ಹರಿಭಾವು ಪಂಡಿತ ಹಿಂಗ ಅನಿಸ್ತು, ಇಂಥ ದೊಡ್ಡ ಮನಿ ಹೆಣ್ಮಕ್ಳು ಬಂದಾರಂದ್ರೆ ಯಾರದಾರ ತಿಳ್ಕೊಬೇಕ ತಿಳ್ಕೊಂಡು ರಾತ್ರಿ 10 ಗಂಟೆಗೆ ಅವರು ಕತ್ತಲಿಯೊಳಗೆ ಹೊರಟಿದ್ರು. ಸ್ವಲ್ಪ ದೂರ ಹೋದ ಬಳಿಕ ಕೇಳ್ದ, ನೀವು ಯಾರು ಅಂದ ತಕ್ಷಣ ಅವರು ಮೌನವಾಗಿ ಹೊರಟರು, ಏನೂ ಮಾತಾಡ್ಲಿಲ್ಲ. ಅವಾಗ ಇವ್ರು ಎಲ್ಲಿಗರೆ ಹೋಗ್ತಾರೆ ನೋಡಾಮೆ ಅಂತ ತಿಳ್ಕೊಂಡು ಆ ಹೆಣ್ಮಕ್ಳ ಜೊತೆ ಬೆನ್ನತ್ತಿ ಹೋದಾಗ ಮುಂದೆ ಕೆಲವೇ ಒಂದು 8-10 ಕಿಲೋಮೀಟರ್ ಮೇಳಗ
ಅದು ಒಂದು ಪವಿತ್ರವಾಗಿರುವಂತ ಸಂಗಮ ಸ್ಥಳ ಇತ್ತು. ಆ ಸಂಗಮದೊಳಗೆ ಮೂವರು ಹೋಗಿ ಐಕ್ಯರಾದರು. ಮತ್ತೆ ಹೆಣ್ಮಕ್ಳಾದವ್ರು ಒಂದು 10 ನಿಮಿಷ ಮುಳುಗಬಹುದು, ಅರ್ಧ ತಾಸು ಮುಳುಗಬಹುದು, ಆದ್ರೆ ಇಟ್ಟು ಮುಳುಗಲಿಕ್ಕಾಗಂಗಿಲ್ಲ. ಹೋದವ್ರು ರಾತ್ರಿ ಬೆಳತನ ಕುಂತರು ಕೂಡ ಒಳಗಿಂದ ಹೊರಗೆ ಬರಲಿಲ್ಲ. ಅವ್ರು ಬರೋ ತನಕ ನಾವು ಹೋಗೇ ಬಾರದು ತಿಳ್ಕೊಂಡು ನಾವು ಅಲ್ಲೇ ಕೂತ್ಕೊಂಡ. ಮತ್ತೆ ಮರುದಿನ ಮಧ್ಯಾಹ್ನ 3 ಗಂಟೆಗೆ ಅವ್ರು ಎದ್ದು ಹೊರಗೆ ಬರ್ತಾ ಇರುವಾಗ ಅವ್ರಿಗೆ ಇವ ಹೋಗಿ ನಮಸ್ಕಾರ ಮಾಡಿ ಕೇಳ್ದ, ನೀವು ಯಾರಾದ್ರಿ ಹೇಳ್ರಿ, ಮತ್ತ ನಿನ್ನೆ ರಾತ್ರಿ 10ಕ್ಕೆ 11ಕ್ಕೆ ನೀವು ಗಂಗೆಯೊಳಗೆ ಮುಳುಗದವರು ಇವತ್ತು 3 ಗಂಟೆಗೆ ಎದ್ದು ಬಂದಿರಿ, ಅಲ್ಲಿ ಹಂಗಿದ್ರಿ, ಯಾರಿದ್ರಿ ಅಂತ ತಕ್ಷಣ ಅವಾಗ ಗಂಗಾ ಸರಸ್ವತಿ ಯಮುನೆಯರು ಹೇಳಿದ್ರಂತ, ನಾವು ಗಂಗಾ ಸರಸ್ವತಿ ಯಮುನೆಯರು ಅದೀವಿ, ಈ ಲೋಕದ ಜನ ಎಲ್ಲ ತಮ್ಮ ಪಾಪಗಳನ್ನ ನಮ್ಮ ಉಡಿಯೊಳಗೆ ಬಿಟ್ಟಿದಾರ, ನಮಗೆ ನಾರದ ಮುನಿಗಳ ಆದೇಶ ಆಗ್ಯದ, ಏಕನಾಥ ಮಹಾರಾಜರ ಪ್ರವಚನವನ್ನು ಕೇಳೋದ್ರಿಂದ ಪಾಪ ಪರಿಹಾರ ಆಗ್ತದನ್ನೋ ಕಾರಣಕ್ಕಾಗಿ ನಾವು ಇಲ್ಲಿ ಬಂದೀವಿ ಅನ್ನೋ ಮಾತುಗಳನ್ನು ಕೇಳಿದಾಗ ಹರಿಭಾವ ಪಂಡಿತ ಕೇಳ್ತಾ ಇದ್ದಾನೆ, ಇದ್ದ ಅಪ್ಪನನ್ನ ಹೊರಗಟ್ಟಿ ನಾನು ಮನೆಯೊಳಗೆ ಪುಣ್ಯ ಮಾಡೋದ್ರಿಂದ ಫಲ ಇಲ್ಲ, ಮಾತಾಪಿತೃಗಳು ಶ್ರೇಷ್ಠವಾಗಿರುವಂಥದ್ದನ್ನು ತಿಳಿದುಕೊಂಡು ಅವಾಗ ಗಂಗಾ ಸರಸ್ವತಿ ಯಮುನೆಯರ ಜೊತೆ ಆತ ಬರ್ತಾ ಇದ್ದಾನೆ. ಸುಮ್ಮನೆ ಒಂದಿಷ್ಟು ಕತೆ ಹೇಳೋದು ಕಾರಣ ಏನು ಅಂತ ಕೇಳಿದ್ರೆ, ಸದ್ಗುರು ಸಂಘಕ್ಕೆ ಅನೇಕ ಫಲವು, ಪ್ರವಚನದ ಫಲ ಹಂಗಿರ್ತದ, ಗುರುವಿನ ಫಲ ಹಂಗಿರ್ತದ, ಗುರುವಿನಲ್ಲಿ ಪಂಚ ಪರುಷಗಳಿರ್ತಾವಂತ ಶಾಸ್ತ್ರ ಹೇಳ್ತದ. ವಾಕ್ ಪರುಷ, ಅವ್ರ ವಾಣಿಯೊಳಗೊಂದು ಪರುಷ ಇರ್ತದ. ಆನಂತರ ನೇತ್ರ ಪರುಷ, ಅವ್ರ ಕೃಪಾ ದೃಷ್ಟಿಯಿಂದ ನೋಡಿದ್ರು ಅಂದ್ರೆ ಪಾವನರಾಗ್ತಾ ಇದ್ದಾರ. ಇನ್ನ ಹಸ್ತ ಪರುಷ, ಅವ್ರು ಇಲ್ಲೇ ಕುಳಿತುಕೊಂಡು ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಹಸ್ತವನ ಮೇಲೆತ್ತಿ ಅವರ ಆಶೀರ್ವಾದ ಮಾಡಿದ್ರು ಕೂಡ ಅದು ಹಸ್ತ ಪರುಷವಾಗ್ತದ. ಇನ್ನ ಪಾದ ಪರುಷ, ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದಾಗ ಅದು ಪಾದ ಪುರುಷ ಅಂತ ಸಂಸ್ಕೃತದೊಳಗೆ ಹೇಳ್ತಾ ಇದ್ದಾನೆ. ಪಾಪರಹಿತ ಪದಂ ಗುರುಪದಂ, ಪಾ ಒಂದ್ ಅಕ್ಷರ ತೆಗೆದೀವ ಅಂದ್ರೆ ಪರಹಿತ ಪದಂ ಗುರುಪದಂ, ಪನು ಒಂದ್ ಅಕ್ಷರ ತೆಗೆದೀವ ಅಂದ್ರೆ ರಹಿತ ಪದಂ ಗುರುಪದಂ, ರಾಗದ್ವೇಷ ರಹಿತವಾಗಿರುವಂತ ಪದ ಅದು ಗುರುಪದಂ. ರನು ಒಂದ್ ಅಕ್ಷರ ತೆಗೆದೀವ ಅಂದ್ರೆ ಹಿತಪದಂ ಗುರುಪದಂ, ಹಿತಪದಂ. ಹೀನು ಒಂದ್ ಅಕ್ಷರ ತೆಗೆದೀವ ಅಂದ್ರೆ ತಪದಂ ಗುರುಪದಂ. ಯಾವ ತಪಸ್ಸನ್ನ ತಾನು ಮಾಡಿ ಲೋಕ ಕಲ್ಯಾಣಕ್ಕಾಗಲಿ ಆ ಶಕ್ತಿಯನ್ನು ಉಪಯೋಗ ಮಾಡ್ತಾ ಇರುವಂತ ಫಲ ಅದು ಗುರುವಿಂದ ಆಗಿರ್ತದ. ಆ ದೃಷ್ಟಿಕೋನ ಇಟ್ಟುಕೊಂಡು ಏಕನಾಥ ಮಹಾರಾಜರ ಪ್ರವಚನವನ್ನು ಕೇಳಿರ್ತಕ್ಕಂಥ ಗಂಗಾ ಸರಸ್ವತಿ ಯಮುನೆಯರೇ ಪಾವನರಾಗ್ತಾ ಇರುವಾಗ ಇವತ್ತಿನ ದಿವಸ ಗುರು ಸಂಘವನ್ನು ಬಯಸಿ ಇನ್ನೊಂದು ಪರುಷ ಯಾವುದು ಅಂತ ಕೇಳಿದ್ರೆ ಭಾವ ಪರುಷ. ಇವತ್ತ ಕಣ್ಣೂರೊಳಗೆ ಗಣಪತರಾವ್ ಮಹಾರಾಜರ ಅದಾರಾತ್ ಹಿಂಗಿಲ್ಲ. ಅವ್ರು ಎಲ್ಲದಾರ ಅಂತ ಕೇಳಿದ್ರೆ ಇವತ್ತು ಸತ್ಸಂಗದೊಳಗೆ ಬಂದು ಅವ್ರು ಕೇಳಕತ್ಯಾರ. ಯಾವುದೋ ಒಂದು ರೂಪದಿಂದ ಅದಾರ ಅವ್ರು. ಆ ರೂಪದಿಂದ ಅದರ ತಿಳ್ಕೊಂಡು ಇನ್ನೊಂದು ಗುರುವಿನ ಶಕ್ತಿ ಇದ್ದಾಗ ಎಲ್ಲ ಕಾರ್ಯಗಳು ನಡೀತಾ ಇದಾವ ಅನ್ನುವಂಥ ವಿಚಾರವನ್ನು ಹೇಳಿ ಬಯಸಿ ಇನ್ನೊಂದು ಅರ್ಧ ತಾಸು ಹೇಳದಂದ್ರೆ ಬಹುಶಃ ಎದ್ದು ಹೋಗಬಾರ್ದು, ಹಂಗೂ ಇರ್ತದ. ಯಾಕಂತ ಹೇಳಿದ್ರೆ ಅದಕ್ಕೂ ಒಂದು ಸಮಯ ಮಿತಿ ಇರಬೇಕಾಗಿರ್ತದ. ಈಗ ಪ್ರವಚನದ ಜೊತೆಗೆ ಪ್ರಸಾದನೂ ಕೂಡ ಅಷ್ಟೇ ಅವಶ್ಯಕತೆ ಇರ್ತದೆ. ನೆತ್ತಿ ಬುತ್ತಿ ಜೊತೆಗೆ ಇದು ಅನ್ನಕೋಶ, ಈ ದೇಹ ಅನ್ನಕೋಶ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ ಪಂಚಕೋಶಗಳು ಸಾಮಾನ್ಯವಾಗಿ ಇರುವಂಥದ್ದು ಬಂಧುಗಳೇ. ಆ ರೀತಿಯೊಳಗೆ ಇನ್ನು ಮುಂದೆ ಶ್ರೀಮಠದ ಪರವಾಗಿ ಪ್ರಸಾದವನ್ನು ಮಾಡಿರ್ತಾ ಇದೆ. ಬಹುಶಃ ನಿಮಗೆ ಮಾಹಿತಿ ವ್ಯವಸ್ಥೆ ಕೊಡ್ಲಿಕ್ಕಾಗಲಿಲ್ಲ. ನಾ ಬಹುಶಃ ರಾತ್ರಿ 2 ಗಂಟೆಗೆ ಒತ್ತಟ್ಟಿಗೆ ಬಂದೆ. 2 ಗಂಟೆಯಿಂದ ಮತ್ತೆ ಮುಂಜಾನೆ ಇನ್ನೊಂದು ಕಡೆ ಬಂದಿವಿ. ಆ ನಂತರದೊಳಗೆ ಮುಂಜಾನೆ 8 ಗಂಟೆಗೆ ಬರೋ ತನಕ ಮತ್ತೆ ನಮ್ಮ ನಾಗಮ್ಮಮ್ಮ ಇವರೆಲ್ಲ ಇವತ್ತು ದಿಂಡಿ ಯಾತ್ರೆಗೆ ಬರ್ತಾ ಅಂತೇಳಿ ಸ್ವಚ್ಛ ಮಾಡಿದ್ರು. ನಮ್ಮದು ನಿರಂತರ ಚಟುವಟಿಕೆ